ವೆಲ್ಕಮ್ ಬ್ಯಾಕ್. ಸ್ವಯಂ ಇಚ್ಛೆಯಿಂದ ಸಚಿವರಾಗಿರುವ ಕೆಎಸ್ ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಇವತ್ತು ಸಂಜೆ ಈಶ್ವರಪ್ಪ ಅವರು ರಾಜೀನಾಮೆಯನ್ನ ನೀಡ್ತಾರೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಕೆಎಸ್ ಈಶ್ವರಪ್ಪ ಅವರು ಸಂಜೆಯ ವೇಳೆಗೆ ಇವತ್ತು ರಾಜೀನಾಮೆಯನ್ನ ನಾನು ಕೊಡ್ತೀನಿ ಸಿಎಂಗೆ ಹೋಗಿ ಅಂತ ಹೇಳಿದ್ರು. ನಿನ್ನೆ ಇದನ್ನ ಘೋಷಣೆ ಮಾಡಿದ್ರು. ಆದಷ್ಟು ಬೇಗ ತನಿಖೆ ಮಾಡಿಸಿ ಅಂತ ಹೇಳಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ಆಗತ್ತೆ, ತನಿಖೆಯಿಂದ ಸತ್ಯ ಹೊರಬರುತ್ತೆ ಅಂತ ಹೇಳಿ ಸಿಎಂ ಹೇಳಿಕೆಯನ್ನ ನೀಡಿದ್ದಾರೆ. ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಇಟ್ಟುಕೊಂಡಿದ್ದಾರೆ. ಸ್ವಪ್ರೇರಣೆಯಿಂದ ಕೊಡ್ತಾ ಇದ್ದಾರೆ. ನಾನು 100ಕ್ಕೆ 100 ಇದರಲ್ಲಿ ನಿರಪರಾಧಿ ಇದ್ದೀನಿ ಮತ್ತು ನನಗೆ ವಿಶ್ವಾಸ ಇದೆ. ಆದಷ್ಟು ಬೇಗನೆ ತನಿಖೆ ಮಾಡಿ ನಾನು ಏನು ಆರೋಪ ಇದೆ ಆರೋಪದಿಂದ ಮುಕ್ತ ಆಗ್ತೇನೆ ಅಂತ ವಿಶ್ವಾಸ ನನಗಿದೆ. ನಾವು ಆದಷ್ಟು ಬೇಗನೆ ತನಿಖೆ ಮಾಡಿ ಅನ್ನುವಂಥ ಒತ್ತಾಯವನ್ನು ಅವ್ರು ಮಾಡ್ತಾರೆ. ತನಿಖೆಯಲ್ಲಿ ಎಲ್ಲವೂ ಕೂಡ ಹೊರಗೆ ಬಿಡ್ತದೆ. ತನಿಖೆ ಮಾಡ್ತಾ ಮಾಡ್ತಾ ಆವಾಗ ಇಡೀ ಕೇಸಿನ ಎಲ್ಲ ಆಯಾಮಗಳು ತನಿಖೆ ಆಗ್ತವೆ. ಆ ಸಂದರ್ಭದಲ್ಲಿ ಸತ್ಯಾಂಶ ಹೊರಗಡೆ ಬರ್ತದೆ. ನೋಡಿ, ಪೊಲೀಸರು ತಮ್ಮ ಕೆಲಸವನ್ನು ಮಾಡೋಕ್ಕೆ ಬಿಡಬೇಕು. ಉದಾಹರಣೆಗೆ ಜಾರ್ಜ್ ಅವ್ರನ್ನ ಅರೆಸ್ಟ್ ಮಾಡಿದ್ರು ಕಾಂಗ್ರೆಸ್ನವರು. ಕರ್ನಾಟಕ ಪೊಲೀಸರು ಅರೆಸ್ಟ್ ಮಾಡಲಿಲ್ಲ, CBIಗೆ ವಹಿಸಿತ್ತು. CBI ಕೂಡ ಅದನ್ನು ಅವ್ರನ್ನೇನು ಅರೆಸ್ಟ್ ಮಾಡಲಿಲ್ಲ. CBI NDA ಸರ್ಕಾರ ಇದ್ದಾಗಲೇ CBI ಇದ್ದರೂ ಕೂಡ ಅರೆಸ್ಟ್ ಮಾಡಿರಲಿಲ್ಲ. ಅವ್ರಿಗೆ ಏನು ಅವಶ್ಯಕತೆ ಇದೆ ಏನಿಲ್ಲ ಅನ್ನುವಂಥದ್ದು ಪೊಲೀಸರು ತೀರ್ಮಾನ ಮಾಡ್ತಾರೆ. ಇವರೇ ತನಿಖೆ ಅಧಿಕಾರಿಗಳು, ಇವರೇ ಪ್ರಾಸಿಕ್ಯೂಟರ್ಸು, ಇವರೇ ಜಡ್ಜ್ಗಳಾಗೋದಕ್ಕೆ ಅವಶ್ಯಕತೆ ಇಲ್ಲ. ಮುಕ್ತವಾಗಿ ತನಿಖೆ ಮಾಡೋಕ್ಕೆ ಬಿಡಿ. ಸತ್ಯ ಹೊರಬರ್ತದೆ. ಯಾಕೆ ಗಾಬರಿ ಆಗ್ತಾರೆ? ಸತ್ಯ ಹೊರಬರಲಿ. ಸರ್ಕಾರಕ್ಕೆ ಹಿನ್ನಡೆನ ಈಶ್ವರಪ್ಪ ಅವ್ರ ರಾಜೀನಾಮೆ ನೋಡಿ, ನನಗೆ ಏನೋ ಬೆಳವಣಿಗೆ ಆಗಿದೆ, ಏನು ಆ ಕಾಮಗಾರಿ ವರ್ಕ್ ಆರ್ಡರ್ ಇಲ್ಲದೆ ಮಾಡಿರುವಂಥದ್ದು, ಇವೆಲ್ಲವೂ ಹಿನ್ನೆಲೆ ನೋಡಿದಾಗ ತನಿಖೆ ಆದ ಮೇಲೆ ಈಶ್ವರಪ್ಪ ಅವರು ಮುಕ್ತರಾಗ್ತಾರಂತ ಅವರೇನು ವಿಶ್ವಾಸ ಇಟ್ಕೊಂಡಿದ್ದಾರೆ, ಈಶ್ವರಪ್ಪ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಯಾವುದು ಹಿನ್ನಡೆ, ಯಾರಿಗೆ ಮುನ್ನಡೆ ಎಲ್ಲವೂ ಕೂಡ ಗೊತ್ತಾಗ್ತದೆ. ಇದರಲ್ಲಿ ಯಾರ್ದು ವೈಯಕ್ತಿಕವಾಗಿ ವಿಚಾರ ಇಲ್ಲ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.